ಶುಭಮಂಗಳಂ. ಕ್ರೋಧಿನಾಮ ಸಂವತ್ಸರದಲ್ಲಿ ಮೇಷ ರಾಶಿಯ ದಕ್ಷಿಣಾಯನಕ್ಕೆ ಹೋಗ್ತಾ ಇರತಕ್ಕಂಥದ್ರಿಂದಾಗಿ ಮೇಷ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರದ್ದು 3 ನಕ್ಷತ್ರಗಳ ಸೂಕ್ಷ್ಮವಾದಂತಹ ಪದಗಳ ಬಗ್ಗೆ ಒಂದು ಸಣ್ಣ ರೀತಿಯಾದಂತಹ ಮಾಹಿತಿ ನೋಡಿ. ಇವರಿಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ತುಂಬ ಸಂಕಷ್ಟಗಳು ಉಂಟಾಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ, ಅನಂತರದಲ್ಲೇ ಸಿನಿಮಾ ಅಥವಾ ನಾಟಕ ಇತ್ಯಾದಿಯಾದಂತಹ ಕಲೆಗೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತಾರೋ ಅಂಥವರಿಗೆ ತುಂಬ ಹಿನ್ನಡೆ ಹೇಳ್ತಕ್ಕಂಥದ್ದು ಮತ್ತು ಒಂದು ರೀತಿಯಾದಂತಹ ಮುಖಬಂಧ ಹೇಳ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಮಸ್ತವಾಗಿ ಕಿರಿಕಿರಿಯ ತೊಂದರೆ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲೂ ಕೂಡ ಏರುಪೇರತೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಮತ್ತು ಕೆಲವು ವ್ಯಕ್ತಿಗಳು ತುಂಬಾ ಡಿಪ್ರೆಷನ್ಗೆ, ಎಲ್ಲರೂ ಅಲ್ಲ, ಕೆಲವು ವ್ಯಕ್ತಿಗಳು ಡಿಪ್ರೆಷನ್ನಿಗೆ ಹೋಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಹಾಗಾಗಿ ಮೇಷ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕತೆಯಿಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು, ಅವರ ಆರೋಗ್ಯದ ಕಡೆಗೆ ಗಮನವನ್ನು ಕೊಟ್ಕೊಳ್ತಕ್ಕಂಥದ್ದು. ಆನಂತರದಲ್ಲಿ ತಂದೆ ತಾಯಿಯರ ಆರೋಗ್ಯದ ಮೇಲೂ ಕೂಡ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ಮನೆಯ ಕಿರಿಕಿರಿ ಸಮಸ್ಯೆಗಳಿಂದೆಲ್ಲ ಹೊರಬರ್ತಾ ಇದ್ದೀರಿ, ಆದರೆ ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಮುನ್ನಡೀತಾ ಇದ್ದೀರಿ. ಹಾಗಾಗಿ ಜಾಗರೂಕತೆಯಿಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಇಂಥವರು ಸ್ವಲ್ಪ ಈ ಕೈ ಬೇವಿನ ಕಡ್ಡಿಯ ಕಷಾಯ ಅಂತ ಹೇಳ್ತೇವೆ, ಆ ರೀತಿಯಾದದನ್ನು ಮಾಡಿಕೊಂಡು ತಗೋತಾ ಬಂದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಒಳ್ಳೆಯದು ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಹಾಗಾಗಿ ದೈವಿಕವಾದಂಥ ಅನುಗ್ರಹವನ್ನು ತಗೊಳ್ಳಿ. ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಿಕೊಳ್ಳಲಿ.